ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಗಿರುವ ದೇಣಿಗೆ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆರೋಪಿಗಳು ಪ್ರತಿದಿನ ಎಷ್ಟೆಷ್ಟು ಹಣ ಕಳ್ಳತನ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ಈಗ ಬಾಯ್ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಕದ್ದಿರುವ ಹಣವನ್ನು ಹೇಗೆ ಹಂಚಿಕೊಳ್ತಾ ಇದ್ವಿ ಅನ್ನೋದನ್ನು ಕೂಡ SIT ಮುಂದೆ ಬಾಯ್ಬಿಟ್ಟಿದ್ದಾರೆ. 4 ವರ್ಷದಿಂದಲೂ ಲೂಟಿ ನಡೀತಿದೆ ಅಂತ ಬಿಜೆಪಿ ನಾಯಕನೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ನಾವು ಕೊಟ್ಟ ದೇಣಿಗೆ ವಾಪಸ್ ಕೊಡಿ ಅಂತ ಕಾಂಗ್ರೆಸ್ ನಾಯಕ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ಗೆ ಕೋಟಿ ಭಕ್ತರಿದ್ದಾರೆ. ಕೋಟಿ ಲೆಕ್ಕದಲ್ಲಿ ಅಲ್ಲಿಗೆ ದೇಣಿಗೆ ಕೂಡ ಬರ್ತಾ ಇದೆ. ಆದರೆ ಟ್ರಸ್ಟ್ನಲ್ಲಿದ್ದಂತಹ ಇಲಿಗಳು ಹೆಗ್ಗಣಗಳಾದಂತಹ ಸ್ವರೂಪದಲ್ಲಿ ಪ್ರತಿದಿನವೂ ಕೂಡ ಲಕ್ಷ ಹಣವನ್ನು ಲಪಟಾಯಿಸ್ತಾ ಇದ್ರು. ಈ ಸತ್ಯವನ್ನು ಆರೋಪಿ ಅವಿನಾಶ್ ಶುಕ್ಲಾ ಸೇರಿದಂತೆ 8 ಆರೋಪಿಗಳು SIT ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಣವನ್ನು ಹೀಗೆಲ್ಲ ಹಂಚಿಕೊಳ್ತಾ ಇದ್ವಿ, ಯಾವ ಜಾಗಗಳಲ್ಲೇ ಹಂಚಿಕೊಳ್ತಾ ಇದ್ವಿ ಅಂತಾನು ಕೂಡ ಆರೋಪಿ ಅವಿನಾಶ್ ಶುಕ್ಲಾ ಹೇಳಿದ್ದಾನೆ. ಅದಕ್ಕೆ ಅವಿನಾಶ್ ಶುಕ್ಲಾನನ್ನ ಕರ್ಕೊಂಡು ಹಣ ಹಂಚಿಕೊಂಡಂತಹ ಜಾಗಗಳಲ್ಲೆಲ್ಲ SIT ಟೀಮ್ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಅಯೋಧ್ಯೆಯ ಕೌಶಲ್ಯಾಪುರಿಯ ಯೋಗ ಸೆಂಟರ್ನಲ್ಲಿ QR ಕೋಡ್ಗಳು ಕೂಡ ಸಿಕ್ಕಿದ್ದು. ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಸ್ಥಳ ಮಹಜರು ನಡೆಸಿದ್ರು. ಅದಾದ ಮೇಲೆ ಕದ್ದ ಹಣವನ್ನು ಹಂಚಿಕೊಳ್ತಾ ಇದ್ದಂತಹ ಕೋಸಿ ಮಾರ್ಗದ ನಿರ್ಜನ ಪ್ರದೇಶದಲ್ಲೂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದೇ ಜಾಗಗಳಲ್ಲಿ ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಕಮಲೇಶ್ ಪಾಂಡೆ ಮತ್ತು ಟಿನ್ನು ಯಾದವ್ ಸೇರಿದಂತೆ ಎಲ್ಲ ಆರೋಪಿಗಳು ಹುಂಡಿಯಲ್ಲಿ ಕದ್ದ ಹಣವನ್ನ ಪಾಲ್ ಮಾಡ್ಕೊಳ್ತಾ ಇದ್ರು. ಇನ್ನು ಕದ್ದ ಹಣದಲ್ಲಿ ಅವಿನಾಶ್ ಶುಲ್ಕ ಖರೀದಿಸಿದ 12 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರನ್ನ SIT ರಾತ್ರಿ ಸೀಸ್ ಮಾಡಿದೆ. ಅಯೋಧ್ಯೆಯ ರಾಮನಿಗೆ ಭಕ್ತರು ಕೊಟ್ಟಿದ್ದಂತಹ ಕಾಣಿಕೆ ಹಣ ಪ್ರತಿದಿನ ಕೋಟಿ ಲೆಕ್ಕದಲ್ಲಿ ಬರ್ತಾ ಇತ್ತು. ಆರೋಪಿಗಳು ಪ್ರತಿದಿನ ಲಕ್ಷ ಲೆಕ್ಕದಲ್ಲಿ ಹಣ ಎಗರಿಸೋದರ ಮೂಲಕವಾಗಿ ತಾವು ಆ ಸಂಪಾದನೆಯನ್ನ ಮಾಡ್ತಾ ಇದ್ರು. ಈ ಸತ್ಯವನ್ನ ಆರೋಪಿಗಳು ಈಗ SIT ಮುಂದೆ ಕಕ್ಕೋದಕ್ಕೆ ಶುರು ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಲೂಟಿಯ ಲೆಕ್ಕ ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಪ್ರತ್ಯೇಕ ಬ್ಯಾಂಕ್ ಖಾತೆಯನ್ನ ಈ ಆರೋಪಿಗಳು ತೆಗೆದಿದ್ರು. ಹಾಗೆಯೇ ಬಿಸ್ನೆಸ್ ಖಾತೆಯ ಹೆಸರಿನಲ್ಲಿ QR ಕೋಡ್ ಅನ್ನು ಕೂಡ ಇವರು ಮಾಡ್ಕೊಂಡಿದ್ರು. ಫೋನ್ ಪೇ ಮತ್ತು ಗೂಗಲ್ ಪೇ ಮೂಲಕ ಹಣ ಹಾಕ್ತಾ ಇದ್ದಂತಹ ಭಕ್ತರು ಅಂತ ಜಾಗಗಳಲ್ಲಿ ಇಲ್ಲಿ ಅವರು QR ಕೋಡ್ಗಳನ್ನ ಬಳಸಿ ಗೂಗಲ್ ಪೇ ಮಾಡ್ತಿದ್ರು, ಫೋನ್ ಪೇ ಮಾಡ್ತಾ ಇದ್ರು. ಅಂತ ಜಾಗದಲ್ಲಿ QR ಕೋಡ್ಗಳನ್ನ ಇವರು ಅಂಟಿಸ್ತಾ ಇದ್ರು. ಹುಂಡಿ ಎಣಿಸುವಾಗ ಒಬ್ಬೊಬ್ಬನು 15 ರಿಂದ 20 ಸಾವಿರ ರೂಪಾಯಿವರೆಗೆ ಕಳ್ಳತನ ಮಾಡ್ತಾ ಇದ್ರು. 8 ಆರೋಪಿಗಳು ಒಗ್ಗಟ್ಟಾಗಿ ಪ್ರತಿದಿನ 6 ರಿಂದ 8 ಲಕ್ಷ ರೂಪಾಯಿವರೆಗೆ ಕಳ್ಳತನ ಮಾಡಿರುವಂತದ್ದು ಈಗ ಸಿಕ್ಕಿರುವ ಮಾಹಿತಿ. ಕಳೆದ 3 ತಿಂಗಳಿನಿಂದ ದೇಣಿಗೆ ಕದ್ದಿರೋದ್ರ ಬಗ್ಗೆ ಅವರು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಕೇವಲ 3 ತಿಂಗಳದ್ದು ಮಾತ್ರ ಲೆಕ್ಕ ಕೊಡ್ತಾ ಇದ್ದಾರೆ ಅವರು. ಆರೋಪಿಗಳ ಪ್ರಕಾರ ಕೇವಲ 3 ತಿಂಗಳಿನಿಂದ ಮಾತ್ರ ಅಯೋಧ್ಯೆಯಲ್ಲಿ ರಾಮನ ದೇಣಿಗೆ ಕಳ್ಳತನ ಆಗಿದೆ. ಆದರೆ ಬಿಜೆಪಿ ನಾಯಕ, ಭಾರತೀಯ ಕುಸ್ತಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಪ್ರಕಾರ ಕನಿಷ್ಠ 4 ವರ್ಷದಿಂದಲೂ ದೇಣಿಗೆ ಲೂಟಿ ಆಗ್ತಾನೆ ಇದೆಯಂತೆ. देखिए, मुझे जो बोलना है मैं पहले बोल चुका हूं, और जब कोई नहीं बोला था संसार में 4 साल पहले बोल चुका हूं, और इसीलिए आज तक मैं राम जन्मभूमि दर्शन करने नहीं गया, क्योंकि यहां फर्स्ट डे से खेल चल रहा था. ಇನ್ನು ಮೊದಲ ದಿನದಿಂದಲೇ ದೇಣಿಗೆ ಲೂಟಿ ನಡೀತಾ ಇತ್ತು ಅಂತೇಳಿ ಬಿಜೆಪಿ ನಾಯಕ ಬ್ರಿಜ್ಭೂಷಣ್ ಅವರು ಹೇಳ್ತಾ ಇದ್ರೆ, ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ನಾನು ಕೊಟ್ಟಂತಹ ದೇಣಿಗೆಯನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೋರ್ಟ್ಗೂ ಹೋಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. राम मंदिर निर्माण के 2 बार चंदा उगाई के अभियान हुए. एक बार शुरू में जब अडवाणी जी की रथ यात्रा निकली थी तब भी मैंने चंदा दिया था. राम मंदिर में आस्था है हमें. दूसरी बार जब सुप्रीम कोर्ट का फैसला आया तो फिर चंदा उगाना शुरू हुआ. तो मैंने तय किया है कि मैं एक दावा पेश करूंगा अयोध्या में जाकर कि जो चंदा मैंने दिया था उसका दुरुपयोग इन्होंने किया है, लूट के ले गए हैं, तो मुझे ये चंदा वापस दिया जाए. ಹೀಗೆ ನಾನು ಕೊಟ್ಟಂತಹ ಚಂದಾ ಹಣವನ್ನು ವಾಪಸ್ ಕೊಡಿ, ಯಾಕಂದ್ರೆ ನಾನು ಕೊಟ್ಟಂತಹ ಚಂದಾ ಹಣವನ್ನು ಇವರು ಲೂಟಿ ಮಾಡಿದ್ದಾರೆ ಅನ್ನುವಂತಹ ವಾದವನ್ನ ಕಾಂಗ್ರೆಸ್ ನಾಯಕ ಈಗ ಮುಂದಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ತಾವು ಚಂದಾ ಕೊಡ್ತಾ ಇದ್ವಿ ಅನ್ನೋದನ್ನ ಒಪ್ಕೊಂಡಿದ್ದಾರೆ.